ಸಂತು, ಅಕ್ಷಯ್ ನೋಡ್ಬಾರೋ, ಏನೋ ಆಗಿದೆ ಅವನ್ಗೆ. ಸಂತು, ಅವನ್ ಹೆಂಗ್ ಮಾಡ್ತಾ ಇದ್ದಾನೆ. ಅಕ್ಷಯ್ 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 ಯಾಕೋ ಎದುರಿಸ್ತೀರಿ? ಮಿಡ್ ನೈಟಲ್ಲಿ ಅನ್ನೋದಿಂದ ನಿಮ್ಗೊಂದು ವಿಷಯ ಹೇಳಬೇಕು. ಏನ ಹೋಗಪ್ಪ. ನನಗೆ ಕಾಯಿಲೆ ಇದೆ. ಏನ್ ಕಾಯಿಲೆ? 2 ಪೈಸ ಯಾಕೋ ಮಿಡ್ ನೈಟಲ್ಲಿ ಇದ್ರಲ್ಲೆಲ್ಲ ತಮಾಷೆನಾ? ನಿದ್ದೆಗಣ್ಣಲ್ಲಿ ಓಡಾಡೋ ಕಾಯಿಲೆ. ಇವನು ಹಬ್ಬ ಲೇ, ಇವನು ನಿದ್ದೆ ಮಾಡಕ್ ಬಿಡಲ್ಲ, ನಿದ್ದೆ ಮಾಡೋರ್ಗೂ ಬಿಡಲ್ಲ. ಅಕ್ಷಯ್, ನೀನೆಲ್ಲೂ ಒಬ್ಬೊಬ್ಬನೇ ಓಡಾಡ್ಬೇಡ ಅಕ್ಷಯ್. ಏನಾಯ್ತು? ಏನಾಯ್ತು ಸಂತು? ನೀನು ನನ್ನ ಭಯ ಪಡಿಸ್ಬೇಡ ಸಂತು. ದೆವ್ವನ? ನೀನೇ ತಾನೇ ಬೆಳಿಗ್ಗೆ ಇದ್ದಕ್ಕಿದ್ದಂತೆ ಮಾಯ ಆದವನು? ನಾನು ಮುಂದೆ ಮುಂದೆ ಹೋಗ್ತಿದ್ದೆ, ಹಿಂದೆ ತಿರ್ಗಿ ನೋಡಿದ್ರೆ ನೀವೇ ಇರಲಿಲ್ಲ. ಏ ಸಂತು, ಓವರ್ ಆಕ್ಟಿಂಗ್ ನಿಲ್ಸಿ ಬಾ. ಬೆಳಗ್ಗೆ ಇದ್ದವನೇ ಇವನು. ಗುರುಗಳೇ, ತಾವೇನಿಲ್ಲೇ? ಆ ಮಾತನ್ನ ನಾನು ನಿಮಗೆ ಕೇಳಬೇಕು. ಎಲ್ಲರೂ ಈ ಮನೆ ಹತ್ರ ಬರಕ್ಕೆ ಹೆದರ್ಕೊಳ್ತಾರೆ, ಅಂಥದ್ರಲ್ಲಿ ನೀವೇನ್ ಮಾಡ್ತಿದ್ದೀರಾ ಈ ಮನೆಯಲ್ಲಿ? ಏನಾಯ್ತು? ಏನಾರ ತಪ್ಪು ಮಾಡಿದ್ವಾ? ಸುಮಾರು 10 ವರ್ಷಗಳ ಹಿಂದಿನ ಕಥೆ ಇದು. ಒಂದು ಕುಟುಂಬ ಇತ್ತು ಇಲ್ಲಿ. ಗಂಡ, ಹೆಂಡತಿ, ಒಬ್ಬ ಮಗ. ಸುಂದರವಾದ ಕುಟುಂಬ, ತುಂಬಾ ಖುಷಿಯಾಗಿದ್ರು. ಆದ್ರೆ ಒಂದಿನ ಆಕ್ಸಿಡೆಂಟ್ನಲ್ಲಿ ತಂದೆ ತಾಯಿ ತೀರೋದ್ರು. ಮಗ ಏನಾರ ಅಂತ ಗೊತ್ತಾಗ್ಲಿಲ್ಲ. ಆದ್ರೆ 2 ತಿಂಗಳೀಚೆ ಮತ್ತೆ ಅವನಿಲ್ಲಿಗೆ ಬಂದಿದ್ದ. ಆಗ ಅವನಿಗೆ ವಿಚಿತ್ರವಾದ ಘಟನೆಗಳಾಗೋಕ್ ಶುರುವಾಯಿತು. ಅಲ್ಲಿಂದ ನಾ ದೇವ್ದ ಕಟ ಶುರುವಾಗಿತ್ತು. ಅದು ದೆವ್ವದ ಕಾಟ ಆಗಿರಲಿಲ್ಲ. ರಮೆ ಇರ್ಬೋದು. ಇದು ಭ್ರಮೆನಾ? ಹಾಯ್. ಹಾಯ್ ಸಾಹಿತಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ತುಂಬಾ ಹೊತ್ತಾಯ್ತಾ ಬಂದು? ಇಲ್ಲ, ಈಗ ಒಂದು ಜಸ್ಟ್ 5 ಮಿನಿಟ್ಸ್ ಆಯ್ತು ಅಷ್ಟೇ. ಏನಾಯ್ತು ಅವನ ಬಗ್ಗೆ? ಏನೋ ಹೇಳ್ಬೇಕು ಅನ್ಕೊಂಡೆ. ಅವನ ಬಗ್ಗೆ ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ನೋಡ್ ಸಾಹಿತಿ, ಈ ಫಿಸಿಕಲ್ ಪ್ರಾಬ್ಲಮ್ಸ್ ಆದಾಗ ಅದಕ್ಕೆ ಕಾರಣ ಏನಂತ ಹೇಳ್ಬೋದು, ಆದರೆ ಈ ಮೆಂಟಲ್ ಪ್ರಾಬ್ಲಮ್ಸ್ ಆದಾಗ ಅದಕ್ಕೆ ರೀಸನ್ ಇದು ಅಂತ ಹೇಳೋಕ್ಕಾಗಲ್ಲ. ಅವನ ಬೆಳೆದು ಬಂದಂಥ ವಾತಾವರಣ, ಅವನ ಬೆಳೆದ ರೀತಿ, ಇದೆಲ್ಲ ಕಾರಣ ಆಗಿದೆ. ಅವನು ಇಷ್ಟು ದಿನ ಎಲ್ಲಿದ್ದ ಅಂದರೆ 10 ವರ್ಷ ಎಲ್ಲಿದ್ನು, ಏನು ಮಾಡ್ತಿದ್ನು ಒಂದು ಗೊತ್ತಿಲ್ಲ. ಓಕೆ, ಇಂಟ್ರೆಸ್ಟಿಂಗ್. ಬಟ್ ನೀನು ಕೇಳಕ್ಕೆ ಹೋಗ್ಲಿಲ್ವಾ? ಕೇಳಿದೆ, ಅವ್ನು ಹೇಳೋ ಪರಿಸ್ಥಿತಿಲಿ ಇರಲಿಲ್ಲ. ಓಕೆ, ಹಾಗಾದರೆ ಸ್ವಲ್ಪ ಸ್ಟಡಿ ಮಾಡಬೇಕಾಗತ್ತೆ. ನಾನು ಅರ್ಜೆಂಟಾಗಿ ಅಬ್ರೋಡ್ ಹೋಗೋದಿದೆ. ಬರೋದು ಹೇಗಿದ್ರು 1 ಇಯರ್ ಆಗ್ಬೋದು. ಬಂದಮೇಲೂ ನಿಂಗೆ ಯಾವಾಗ ಸಿಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಒಂದು ಕೆಲಸ ಮಾಡು, ಇವ್ರು ನನಗೆ ತುಂಬ ಗೊತ್ತಿರೋರು, ಇವ್ರ ಹತ್ರ ನಿನ್ನ ಬಗ್ಗೆ ಎಲ್ಲ ಹೇಳಿರ್ತೀನಿ. ಆದಷ್ಟು ಬೇಗ ಅವ್ರನ್ನ ಮೀಟ್ ಮಾಡು. ಇದ್ರ ಬಗ್ಗೆ ನಿಂಗೇನು ಅನ್ಸುತ್ತೆ? ಮೆಡಿಕಲ್ ಟರ್ಮಲ್ಲಿ ಹೇಳಬೇಕಂದ್ರೆ ಇದನ್ನು ಸೀರಮ್ ಗ್ಲುಟಾಮಿಕ್ ಹ್ಯಾಲೋಜೆನಿಕ್ ಆಕ್ಟಿವಿಟಿ ಅಂತ ಹೇಳ್ತಾರೆ.
ನಿಂಗೆ ಅರ್ಥ ಆಗೋ ಥರ ಹೇಳ್ಬೇಕಂದ್ರೆ ಹೊರಗಡೆ ಇಲ್ಲ ಅಂತ ತೋರಿಸ್ಕೊಳ್ಳೋಂಥ ವಿಷಯನ ಒಳಗಡೆ ಇದೆ ಅಂತ ಅದನ್ನು ಗಾಢವಾಗಿ ನಂಬಿರ್ತಾರೆ. ಇದನ್ನು ಹೊರಗಡೆ ತೋರಿಸ್ಕೊಳ್ಳೋಕ್ಕೂ ಅವ್ರಿಗೆ ಏನೋ ಒಂಥರ ಅಳುಕು. ನೀನು ಬೇಕಾದ್ರೆ ಚೆಕ್ ಮಾಡಿ ನೋಡು, ಈ ವಿಷಯಗಳನ್ನ ಮಾತಾಡಬೇಕಾದ್ರೆ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಇಲ್ಲ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಸೊ ಟು ಸೇ ಇಟ್ ಕ್ಯಾನ್ ಗೋ ವೆರಿ ಡೇಂಜರಸ್. ಸಾಹಿತಿ ಅವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಹೋಗ್ತಾ ಹೋಗ್ತಾ ಅವರು ತಮ್ಮ ಭ್ರಮಾತ್ಮಕ ಜಗತ್ತನ್ನೇ ಸೃಷ್ಟಿ ಮಾಡ್ಕೊಳ್ತಾರೆ. ಸೊ ಅವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಅವರು ಡಿಸ್ಟರ್ಬ್ ಆಗಿರುವಾಗ ಅವರ ಬಿಹೇವಿಯರ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಅವ್ರಿಗೆ ಗೊತ್ತಾಗ್ದಂಗೆ ಹಾಲಲ್ಲೋ ಇಲ್ಲ ಜ್ಯೂಸಲ್ಲೋ ನಿದ್ರೆ ಮಾತ್ರೆ ಕೊಟ್ಟು ಮನಸ್ಬಿಡ್ಬೇಕು. ನಿದ್ದೆ ಮಾಡಿದರೆ ಅವ್ರ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇನು ಸಾಹಿತಿ, ಇದಕ್ಕಿದ್ದಂಗೆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಹೆಂಗೆ? ಅದೆಲ್ಲ ಗೊತ್ತಿಲ್ಲ ಅದಿ, ನಾವು ಬೆಂಗಳೂರಿಗೆ ಹೋಗ್ತಿದೀವಿ ಅಷ್ಟೇ. ಈ ಮನೇಲಿ ಏನೋ ನಡೀತಾ ಇದೆ, ಅದೇನು ಅಂತ ತಿಳ್ಕೊಳೋ ಗಂಟ ನಾನೆಲ್ಲೂ ಬರಲ್ಲ. ಇಲ್ಲೇನು ನಡೀತಿದೆ ಅದು ನಿನಗೆಷ್ಟು ಇಂಪಾರ್ಟೆಂಟು? ನಾವು ಬೆಂಗಳೂರಿಗೆ ಹೋಗೋದು ಅಷ್ಟೇ. ಅಂಥದ್ದೇನಿದೆ ಇಂಪಾರ್ಟೆಂಟ್ ಬೆಂಗಳೂರಲ್ಲಿ ನಿನಗೆ? ನಾನು ಅರ್ಜೆಂಟಾಗಿ ಯಾರನ್ನೂ ಮೀಟ್ ಆಗಬೇಕು ಬೆಂಗಳೂರಲ್ಲಿ. ಅಲ್ಲಿ ಹೋದಾಗ ನಿಂಗೆ ಎಲ್ಲ ಅರ್ಥ ಆಗುತ್ತೆ. ಸರಿ, ಒಂದೇ ದಿವಸ, ಎರಡನೇ ದಿವಸಕ್ಕೆ ನಾವಿಲ್ಲಿರ್ಬೇಕು. ಓಕೆ. ಪುಟ, ಇಲ್ಲಿ ಹೋಟೆಲ್ ಎಲ್ಲಿ ಬರುತ್ತೆ? ಹೋಟ್ಲಾ? ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ತಗೊಳ್ಳಿ. ಹಾ. ಅಲ್ಲೇ ಉಡುಪಿ ಉಪಹಾರ ಅಂತ ಇದೆ. ಊಟ ಚೆನ್ನಾಗಿರುತ್ತಾ? ಹಾ, ಹೋಣ. ಬಾ. ಬ್ಯಾಗಲ್ಲಿ ಏಯ್, ನಮ್ಮ ಬ್ಯಾಗ್ ಅಲ್ಲ ಇದು. ಇವಾಗೇನು ಮಾಡೋದು? ವಿಸಿಟಿಂಗ್ ಕಾರ್ಡ್ ಎಲ್ಲ ಅದರಲ್ಲೇ ಇತ್ತು. ಬ್ಯಾಗ್ ಇದೆ, ಬ್ಯಾಗಲ್ಲಿ ಏನಾದ್ರು ಉಂಟು ನೋಡೋಣ. ವಿಸಿಟಿಂಗ್ ಕಾರ್ಡ್ ಇದೆ, ಫೋನ್ ಮಾಡಿ ನೋಡೋಣ. ಮಾಡು. ನೀವು ಕರೆ ಮಾಡುತ್ತಿದ್ದ ವ್ಯಕ್ತಿಯು ನಿಮ್ಮ ಕರೆಯನ್ನು ಉತ್ತರಿಸುತ್ತಿಲ್ಲ. ದಯವಿಟ್ಟು ತೆಗಿತಾ ಇಲ್ಲ. ಹೇ, ಇದ್ರಲ್ಲಿ ಅಡ್ರೆಸ್ ಇದೆ, ಆ ಅಡ್ರೆಸ್ಗೆ ಹೋಗಿ ನೋಡೋಣ. ಸರಿ. The number you are trying to call is currently not reachable. Please try again later. ಬ್ಯಾಗ್ ಸಿಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದರಲ್ಲಿರೋ ನಂಬರ್ ಆದರೂ ಕೊಟ್ರೆ ಸಾಕು. The number you are trying to call is currently not reachable. The number you are trying to call is currently not reachable. ಏನಾಯ್ತು ಸಾಹಿತಿ? ಮನೆ ಇದ್ದೇನೆ, ಬಟ್ ಯಾರೂ ಇಲ್ಲ. ಎಲ್ಲೋಗಿದ್ದಾರೋ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇವಾಗೇನು ಮಾಡೋಣ? ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಸಾಹಿತಿ, ನಾನು ಹಿಂಗೆ ಹೇಳಿದ್ನ ಇಲ್ವೋ, ಬೆಂಗಳೂರಲ್ಲಿ ಇರೋಕ್ಕಾಗೋದು ಒಂದೇ ದಿವಸ ಅಂತ. ಮತ್ತೆ ಕೂರ್ಗ್ ಹೋಗ್ಬೇಕು ಅಂತ ಹೇಳಿದ್ನೇ ಇಲ್ವೋ? ಹೇಳಿದ್ದೆ ತಾನೇ? ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಬರಂಗಿದ್ರೆ ಬಾ, ಬಿಟ್ಟೋಗ್ತಾ ಇದ್ದೀನಿ. ಹೇ, ಒಂದು ನಿಮಿಷ ನಾನು ಹೋಗ್ತಾ ಇದ್ದೀನಿ ಅಷ್ಟೇನೆ. ಬರಂಗಿದ್ರೆ ಬಾ, ಇಲ್ಲ ಬಿಟ್ಟೋಗ್ತಾ ಇದ್ದೀನಿ. ಇರು, ನಾನು ಬರ್ತೀನಿ. ಆಮೇಲೆ ಅವ್ರು ನೋಡಿಕೊಂಡು ಬೆಂಗಳೂರಿಗೆ ಹೋದರು. ಆದರೆ ಅವ್ರ ಬಗ್ಗೆ ಮಾಹಿತಿ ಸಿಗದೆ ಅವ್ರ ಹತ್ರ ಇದ್ದಿದ್ದ ಮಾಹಿತಿನೆಲ್ಲ ಕಳ್ಕೊಂಡು ಮತ್ತೆ ಕೊಡಗಿಗೆ ವಾಪಸ್ ಬರಂಗಾಯ್ತು. ಆಮೇಲೆ ಅದೇ ಕಾಯಿಲೆಯಿಂದ ಕೊನೆಗೊಂದು ದಿವಸ ಆದಿ, ಒಂದು ಆಟ ಆಡೋಣ. ಏನು? ಎಸ್ ಆರ್ ನೋ ಅಂತ. ನಾನು ನಿನಗೆ ಕ್ವಶನ್ಸ್ ಕೇಳ್ತೀನಿ, ನೀನು ಪೇಪರ್ ಮೇಲೆ ಎಸ್ ಆರ್ ನೋ ಅಂತ ಬರಿಬೇಕು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ. ಓಕೆ.
ತಗೋ. ಬೆಳಗ್ಗೆ ಬ್ರಷ್ ಮಾಡಿದ್ದಾ? ಛೀ ಕೊಳಕ್ಕ. ನಿನಗೆ ನಾನಂದ್ರೆ ಇಷ್ಟನಾ? ನಿನಗೆ ಕೂರ್ಗಂದ್ರೆ ಇಷ್ಟನಾ? ಓಕೆ. ಅದಿ ಇಲ್ಲೇನೇನೋ ನಡೀತಾ ಇದೆಯಲ್ಲ, ಅದೆಲ್ಲ ದೆವ್ವದ ಕಾಟ ಅಂತ ನಂಬ್ತೀಯಾ? ದೆವ್ವನೂ ಇಲ್ಲ ಭೂತನೂ ಇಲ್ಲ, ಯಾರೋ ನನ್ಗೆ ಆಟ ಆಡಿಸ್ತಾ ಇದ್ದಾರೆ. ಅದಕ್ಕೆ ದೆವ್ವದ ಬಣ್ಣ ಹಚ್ತಾ ಇದ್ದಾರೆ. ದೆವ್ವ ಅಂತೆ ದೆವ್ವ, ದೆವ್ವನೂ ಇಲ್ಲ ಭೂತನೂ ಇಲ್ಲ. ದೆವ್ವ ಅಂತೆ ದೆವ್ವ, ದೆವ್ವನೂ ಇಲ್ಲ ಭೂತನೂ ಇಲ್ಲ. ಆಯ್ತಪ್ಪ ಆಯ್ತು, ರಿಲ್ಯಾಕ್ಸ್. ಹಾಲು ತಗೊಂಡು ಮಲ್ಕೊಂತ್ಯಾ? ಸರಿ ತಗೊಂಡ್ಬರ್ತೀನಿ. ಸರಿ ಹಾಲು ತಗೋ. ಅದೇನದು? ಇನ್ನೊಂದು ಲೋಟ ತಗೊಂಡ್ಬರ್ತೀನಿ. ಏಯ್, ಅದಲ್ಲ, ಆ ಮಾತ್ರ ಏನು? ಅದಿ ಏನು ಇಲ್ಲ ಅಂತ ಹೇಳಿದ್ನಲ್ಲ ಅದಿ. ನೀನೇ ಇದಕ್ಕೆಲ್ಲ ಮಾಡ್ತಾ ಇರೋದು? ಇಲ್ಲ, ನೀನೇ ಮಾಡ್ತಿರೋದು ಇವೆಲ್ಲ? ಅದಿ ಇಲ್ಲ ಅದಿ ಅದಿ ಇವೆಲ್ಲ ನೀನೇ ಮಾಡ್ತಿರೋದು? ಅದಿ ನೀನ್ ಏನೋ ತಪ್ಪು ತಿಳ್ಕೊಂತಿದ್ಯಾ. ಅದೇ ನನ್ನ ಮಾತು ನಂಬು, ಹಂಗೆಲ್ಲ ಏನು ಇಲ್ಲ. ನಾನು ಎದುರಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ದ? ದೆವ್ವ ಐತೆ ಅಂತ ನಮ್ಸೋಕೋಸ್ಕರ ಇಷ್ಟೆಲ್ಲ ಮಾಡ್ದ? ಅವತ್ತು ನನ್ ಭಯ ಪಡ್ಸಕ್ಕೆ ಅಂತ ಅಷ್ಟೆಲ್ಲ ಮಾಡ್ದೋಳು, ಇವತ್ತು ದೆವ್ವ ಐತೆ ಅಂತ ನಮ್ಸೋಕೋಸ್ಕರ ಇಷ್ಟೆಲ್ಲ ಮಾಡಲ್ವಾ ನೀನು? ಇಲ್ಲ ಅದಿ, ನಿಜವಾಗ್ಲೂ ನನ್ ನಂಬು. ಇಲ್ಲ, ಆತರ ಮಾಡ್ಬೇಡ, ಆತರ ಮಾಡ್ಬೇಡ. ಅದಿ ಅದಿ ಆದ್ರೆ ಮತ್ತೆ ಅಲ್ಲಿ ಬಂದು ನೋಡಿದಾಗ ಅಲ್ಲೇನೂ ಇರಲಿಲ್ಲ. ಕೆಲವ್ರು ಹೇಳ್ತಾರೆ ಅವ್ರು ಸತ್ತೋದ್ರು ಅಂತ, ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ಅವ್ರು ಇನ್ನೂ ಬದುಕಿದ್ದಾರೆ ಅಂತ. ಆದ್ರೆ ಇನ್ನೂ ಕೆಲವ್ರು ಹೇಳ್ತಾರೆ ಅವ್ರು ಸತ್ತೋಗಿ ಇದೇ ಮನೆಯಲ್ಲಿ ಅವ್ರು ಸಾವಿಗೆ ಕಾರಣ ಆದವ್ರಿಗೆ ಪ್ರತಿಕಾರ ಆದವಳಕ್ಕೆ ಕಾಯ್ತಿದ್ದಾರೆ ಅಂತ. ಮತ್ತೆ ನಿಮಗೆ ಭಯ ಅಲ್ವಾ? ನಂಗ ಇದೆಲ್ಲ ನಿಮಗೆ ಹೆಂಗ್ ಗೊತ್ತು? ಈ ಕಡೆ ಬಾ. ನಿಮಗೆ ಭಯ ಆಗಲ್ವಾ? ಅಚ್ಚಾ, ಮಾಮ್ 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 ಕೇಳಿಲ್ ಮಾಮ್. ಅವತ್ತಲ್ಲಿ ಚೇಂಜ್ ಆಗಿದೆ ಕಣ ಅಂಗಡಿ ಹತ್ರ. ಪಾಪಲೋ ಕೊಟ್ಬಿಡೋಣ ಬಾರಲು. ಇರ್ಲಿ ಬಾ ಹೋಗೋಣ. ಬಾರೋ, ಏನ್ ಯಾರ್ದೇನೋ ಬಾರಲು, ಪಾಪ ಕೊಟ್ಬಿಡೋಣ. ಏನಿರಲ್ಲ ಬಾರೋ. ನನ್ ಬ್ಯಾಗ್ ಬಿಟ್ಟಾಕೋ ಪಾಪ.
ಈ ಬ್ಯಾಗ್ ಯಾರ್ದೇನು ಯಾರಿಗ್ ಗೊತ್ತು? ಈಗ ಈ ಬ್ಯಾಗ್ ಇದ್ರೆ ತಾನೇ ಪ್ರಾಬ್ಲಮ್. ಲೋ 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 ಅದಿದ್ರೆ ತಾನೇ ಪ್ರಾಬ್ಲಮ್. ನಡಿ ಲೋ ನನ್ ಮಾತ್ ನಡಿ, ಈಗ ಕೇಳೋ. ಟೈಮ್ ಆಯ್ತು ಈಗ. ಆಮೇಲೆ ಮುಂದೆ ಏನಾಯ್ತು? ಛೇ, ಹಾಗಾದ್ರೆ ಈ ಕತೆಗೂ ಕತೆಲ್ ಬರೋ 5 ಜನಕ್ಕೂ ನನ್ಗೂ ಏನೋ ಸಂಬಂಧ ಇದೆಯಾ? ಇದರಿಂದ ಬೇರೇನೋ ದೊಡ್ಡ ವಿಷಯನೇ ಇದೆ ಅನಿಸ್ತಿದೆ. ಆ ವಿಷಯಕ್ಕೂ ನನಗೂ ಏನೋ ಸಂಬಂಧ ಇದೆ ಅನಿಸ್ತಿದೆ. ಈ ಬುಕ್ಕು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೂ ನಾನಿನ್ನೂ ಕೆಲವು ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಬುನಾದಿಯಾಗಿದೆ. ಈ ಬುಕ್ಕಲ್ಲಿರೋ ಆ ಕಥೆಯ ಕೊನೆ ಆ ಕೊನೆ ಪುಟಗಳಲ್ಲಿದೆಯಾ? ಆ ಕೊನೆಯ ಪುಟ ನನಗಷ್ಟು